ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾಧರದಿ ಕೇಳುವುದು. ಹರಿಕಥಾಮೃತಸಾರ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ 19ನೇ ಪದ್ಯ. ಹೇಯ ವಸ್ತುಗಳಿಲ್ಲ ಉಪಾದೇಯ ವಸ್ತುಗಳಿಲ್ಲ, ನ್ಯಾಯ ಧರ್ಮಗಳಿಲ್ಲ, ದ್ವೇಷ ಅಸೂಯೆ ಮೊದಲಿಲ್ಲ. ತಾಯಿ ತಂದೆಗಳಿಲ್ಲ, ಕಮಲದಲಾಯತಾಕ್ಷಗೆ ಎನಲು ಈಸುವ, ಕಾಯಿಯಂದದಿ ಮುಳುಗ ಕೊಡದೆ ಭವಾಬ್ಧಿ ದಾಟಿಸುವ. ಪರಮಾತ್ಮನಿಗೆ ಇರುವ ವೈಶಿಷ್ಟ್ಯವನ್ನ ಹೇಳ್ತಾ ಇದ್ದಾರೆ. ಕಮಲದಲಾಯಾಕ್ಷಗೆ ಹೇಯ ವಸ್ತುಗಳಿಲ್ಲ. ಕಮಲದಂಥ ಕಣ್ಣುಗಳುಳ್ಳ ಪರಮಾತ್ಮನಿಗೆ ಹೇಯ ಅಂದರೆ ಬಿಡಬೇಕಾದ್ದು, ಹೊಲಸು ಅಂತ ಯಾವುದೇ ಇಲ್ಲ. ಹಾತುಂ ಯೋಗ್ಯ ಹೇಯ ಅಂತ. ಹೇಯ ಅಂದರೆ ಬಿಡಬೇಕಾದ್ದು, ತ್ಯಾಜ್ಯ ಅಂತ ಅರ್ಥ. ತ್ಯಾಜ್ಯವಾದ ವಸ್ತುಗಳು ಅಂತ ಇಲ್ಲವೇ ಇಲ್ಲ ನೋಡಿ ದೇವರಿಗೆ. ಯಾಕೆ? ಎಲ್ಲ ವಸ್ತುವಿನಲ್ಲಿ ಅವನಿದ್ದರನೇ ಇರೋದು. ದೇವರಿಲ್ಲ ಅಂದ್ರೆ ಆ ವಸ್ತು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಜೀವರಾಗಲಿ ಜಡ ಆಗಲಿ. ನಮಗೆ ಹಾಗಿಲ್ಲ. ಯಾವುದು ನಮಗೆ ಸಂತೋಷವನ್ನು ಕೊಡುತ್ತದೋ ಅದ್ರ ಮೇಲೆ ಭಾರಿ ಅಭಿಮಾನ. ಆ ವಸ್ತು ಕಳೆದೋದ್ರೆ ನಮಗೆ ಅದು ಹೇಯ ಅಲ್ಲ. ನಮಗೆ ಅದು ಕಳೆದೋದ್ರೆ ದುಃಖ ಆಗ್ತದೆ. ಅದರಿಂದ ಅದು ಪ್ರಿಯ, ಹೇಯ ಅಲ್ಲ ಅದು. ಆದರೆ ಪರಮಾತ್ಮನಿಗೆ ಹಾಗಿಲ್ಲ. ಯಾವುದೂ ಹೇಯ ಅಲ್ಲ, ಹೊಲಸು ಅಂತ ಯಾವುದೂ ಇಲ್ಲ ದೇವರಿಗೆ. ಎಲ್ಲದರಲ್ಲೂ ದೇವರಿದ್ದಾನೆ. ಅದರಿಂದ ರಾಗದ್ವೇಷಾದಿಗಳು ದೇವರಲ್ಲಿ ಇಲ್ಲ. ಉಪಾದೇಯ ವಸ್ತುಗಳು ಇಲ್ಲ. ಉಪಾದೇಯ ಅಂದರೆ ತೆಗೆದುಕೊಳ್ಳೋದು. ನಮಗೆ ದುಡ್ಡು ಅಂದರೆ ಭಾರಿ ಇಷ್ಟ, ತೆಗೆದುಕೊಳ್ತೀವಿ. ರೋಡಲ್ಲಿ ಹೋಗ್ತೀವಿ, ಬಂಗಾರ ಸಿಕ್ತು, ಯಾರಾದರೂ ದಾನ ಕೊಡ್ತಾರೆ, ತೆಗೆದುಕೊಂಡ್ಬಿಡ್ತೀವಿ. ಯಾಕೆ? ಉಪಾದೇಯ ಮಾಡ್ತೀವಿ. ನಮಗೆ ಇಷ್ಟವಾದದ್ದನ್ನು ತೆಗೆದುಕೊಳ್ತೀವಿ. ಯಾರಾದರೂ ನಾನು ಪಾಪ ದಾನ ಮಾಡ್ತೀನಿ ತೆಗೆದುಕೊಳ್ಳಿ ಅಂದರೆ ತೆಗೆದುಕೊಳ್ಳೋದಿಲ್ಲ. ಅದು ಸೀಕ್ರೆಟ್. ಅದು ದಾನ ಮಾಡಿದಾಗ ಏನು ಬರ್ತದೆ? ನಾವೇನು ದಾನ ಮಾಡ್ತೀವಿ ಅದರ ಜೊತೆಗೆ ನಮ್ಮ ಪಾಪವನ್ನು ಒಂದಿಷ್ಟು ಸೇರಿ ದೇವರು ಅವರಿಗೆ ಕೊಟ್ಟು ಬಿಡ್ತಾನೆ. ಅದರಿಂದ ದಾನ ತೆಗೆದುಕೊಳ್ಳುವವರು ಭಾರಿ ಎಚ್ಚರದಿಂದ ಇರಬೇಕು. ಪರಮಾತ್ಮನ ನಾಮಸ್ಮರಣೆ ಸದಾ ಮಾಡಬೇಕು. ಯಾಕೆ? ಪರಮಾತ್ಮನಿಗಾಗಿ ಅವರು ದಾನ ಕೊಟ್ಟದ್ದು. ನಾವು ನಮಗೆ, ನಮ್ಮ ದುಡ್ಡಿಗೆ, ನಮ್ಮ ಹುಂಡಿಗೆ, ನಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕೋತೀವಿ ಅಂದರೆ ಪಾಪ ಸಾರ್ ಅಂತ ಕೆಳಗಿಳಿದು ಬಿಡ್ತದೆ. ಪುಣ್ಯವೆಲ್ಲ ಹೊಟ್ಟೋಗ್ತದೆ. ಪುಣ್ಯ ಹೊಟ್ಟೋಗ್ತದೆ, ಪಾಪ ಹೆಚ್ಚಾಗ್ತದೆ. ಅದರಿಂದ ದಾನ ತೆಗೆದುಕೊಳ್ಳೋದು ತುಂಬ ಜಾಗರೂಕರಾಗಿ ಇರಬೇಕು. ಫ್ರೀಯಾಗಿ ನಮಗೆ ಅನಿಸ್ತದೆ, ಫ್ರೀಯಾಗಿ ಬಂತು, ದುಡ್ಡು ಬಂತು ಹಾಗೆ ಅಂತ. ಇಲ್ಲ, ಅದ್ರ ಜೊತೆಗೆ ಒಂದಿಷ್ಟು ಪಾಪಗಳನ್ನು, ಅವ್ರು ಮಾಡಿದ ಪಾಪ, ದಾನದ ಮಹತ್ವ ಅದು. ಅದರಿಂದ ದಾನ ಮಾಡ್ರಿ ಅಂತಾರೆ. ನಮ್ಮ ಒಂದಿಷ್ಟು ಪಾಪ ಕಳೆದು ಹೋಗ್ತದೆ. ಇಲ್ಲಿಗೆ ಹೋಗ್ತದೆ? ಅದು ತೆಗೆದುಕೊಳ್ಳುವವರ ಮೇಲೆ. ತೆಗೆದುಕೊಳ್ಳುವವರು ದೇವರ ಸ್ಮರಣೆ ಮಾಡ್ತಾ ಇದು ಪರಮಾತ್ಮನ ಸೇವೆಗೆ ಅಂತ ಸರಿಯಾಗಿ ಬಳಸಿದರೆ ಅವರಿಗೂ ಶ್ರೇಯಸ್ಸು, ಕೊಟ್ಟವರಿಗೂ ಶ್ರೇಯಸ್ಸು. ಇಲ್ಲ ಇದು ನನ್ನ ನಾಲಿಗೆಗೆ ಹಾಗೆ ಅಂತ ಅವರು ಅದರ ಮೇಲೆ ಅಭಿಮಾನ ಮಾಡಿದರೆ ಆ ಪಾಪ ಅವರಿಗೆ ಬರ್ತದೆ. ಆದರೆ ದೇವರಿಗೆ ನೋಡಿ, ಇದು ಹೇಯವಾದದ್ದು, ಇದು ಹೊಲಸು, ಇದು ಉಪಾದೇಯವಾದದ್ದು, ಇದನ್ನು ತೆಗೆದು ಲಾಕರಲ್ಲಿ ಇಟ್ಕೋಬೇಕು ಹಾಗೆ ಅಂತ ಯಾವುದೂ ಇಲ್ಲ ನೋಡಿ. ದೇವರು ಲಾಕರೇ ಮಾಡಿಲ್ಲ ನೋಡಿ. ಎಲ್ಲಿದೆ ದೇವರು ಲಾಕರ್? ತೋರಿಸಿ. ಯಾವುದೂ ಇಲ್ಲ. ಓಪನ್ ಆಗಿ ಇಟ್ಟಿದ್ದಾನೆ ದೇವರು. ಬಂಗಾರ ನೋಡಿ, ಅವನು ಓಪನ್ ಆಗಿ ಇಟ್ಟದ್ದಕ್ಕೆ ನಮಗೆಲ್ಲ ಬಂಗಾರ ಸಿಗ್ತದೆ. ಅವನ ಲಾಕರ್ಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ ನಮಗೆಲ್ಲಿ ಬಂಗಾರ ಸಿಗಬೇಕು? ರತ್ನ, ವೈಡೂರ್ಯ, ಎಷ್ಟೆಷ್ಟು ಪದಾರ್ಥಗಳು ದೇವರು ಲಾಕರ್ಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನ. ಆದರೆ ನಾವು ನೋಡಿ ಲಾಕರ್ಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ. ದೇವರಿಗೆ ಏನಿಲ್ಲ, ಹೇಯ ಇಲ್ಲ, ಉಪಾದೇಯ ಇಲ್ಲ. ಎಷ್ಟು ನಿರ್ಲಿಪ್ತನಾಗಿ ದೇವರಿದ್ದಾನೆ ನೋಡಿ. ಪುರಂದರದಾಸರು ಹಾಗೆ, ಅವರ ಚರಿತ್ರೆಯಲ್ಲಿ ಬರ್ತದೆ ನೋಡಿ. ಎಷ್ಟು ನವಕೋಟಿ ನಾರಾಯಣ. ವೈರಾಗ್ಯ ಬಂತು, ಮನೆಯಲ್ಲಿ ತುಳಸಿದಲ್ಲಿ ಹಾಕಿ ಹೊರಟು ಬಿಟ್ಟು, ಮನೆಯೂ ಬೇಡ ನನಗೆ, ದೇವರು ಕೊಟ್ಟ ಮನೆ ಇದೆ, ದೇವರದೇ ಮನೆ, ಈಶಾವಾಸ್ಯಂ ಹಾಗೆ ಅಂತ. ಇಡೀ ಲೋಕವೇ ದೇವರ ಮನೆ, ಇಡೀ ಲೋಕವೇ ದೇವರ ಲಾಕರು. ತೆಗೆದುಕೊಂಡ್ರೆ ಯಾರು ತೆಗೆದುಕೊಳ್ತಾರೆ? ನಮ್ಮ ಮಕ್ಕಳು ತೆಗೆದುಕೊಳ್ತಾರೆ ಅಷ್ಟೇ. ದೇವರ ಭಾವನೆ ಹೇಗಿರುತ್ತದೆ ನೋಡಿ. ಅಂತ ಉದಾರವಾದ ಭಾವನೆ ದೇವರದ್ದು. ಪುರಂದರದಾಸರು ಹಾಗೆ ಮಾಡಿದ್ರು. ಎಲ್ಲ ಇಟ್ಟುಬಿಟ್ಟು ಮನೆಗೆ ಹೋಗಿ 4 ದೇವರ ನಾಮ ಹೇಳೋದು ಮನೆ ಮುಂದೆ. ಅದನ್ನು ಕೇಳಿ ಯಾರು ಅವ್ರು ತಿದ್ದುಕೊಳ್ಳಿ ಹಾಗೆ ಅಂತ. 5 ಲಕ್ಷ ಹಾಡುಗಳು. ಅವ್ರ ಚರಿತ್ರೆ ಹೇಗಿರಬೇಕು? ಒಂದಿನಕ್ಕೆ 10 ಹಾಡು ಹೇಳಕ್ ಬರಲ್ಲ ನಮಗೆ. 5 ಲಕ್ಷದ ಹಾಡು ಹೇಳಬೇಕು ಅವರು.
ಜೀವನದಲ್ಲಿ. ಪರಮಾತ್ಮ ಹೇಗೆ ಮಾಡಿಸ್ತಾನೆ ನೋಡಿ. ಅದರಿಂದ ದೇವರಿಗೆ ಹೇಯ ವಸ್ತುಗಳಿಲ್ಲ, ಉಪಾದೇಯ ವಸ್ತುಗಳಿಲ್ಲ, ನ್ಯಾಯ ಅನ್ಯಾಯ ಧರ್ಮಗಳಲ್ಲ. ಇದು ನ್ಯಾಯ, ಇದು ಅನ್ಯಾಯ ಹಾಗೆಂತ ಅದೆಲ್ಲ ಯಾರಿಗೆ? ಅದೆಲ್ಲ ಬಂದು ಅಜ್ಞಾನಿಗಳಿಗೆ. ಯಾಕೆ? ಜ್ಞಾನ ಮಾರ್ಗದಲ್ಲಿ ಬರಬೇಕು, ಭಕ್ತಿಯ ಬರಬೇಕು, ದೇವರ ಪ್ರಸಾದ ಆಗಬೇಕು ಅಂಥವರಿಗೆ. ಮೋಕ್ಷದಲ್ಲಿ ದೇವರ ಅನುಗ್ರಹ ಪಡೆದು ಮೋಕ್ಷಕ್ಕೆ ಹೋದವರಿಗೆ ವಿಧಿ ನಿಷೇಧಗಳು ಇಲ್ಲ ಅಂತ ಹೇಳ್ತಾರೆ. ಇನ್ನು ದೇವರಿಗೆ ವಿಧಿ ನಿಷೇಧ ಇಲ್ಲ ಅಂತ ಇನ್ನೇನು ಹೇಳೋದು? ಮತ್ತು ದ್ವೇಷ ಅಸೂಯೆ ಮೊದಲಿಲ್ಲ. ಒಬ್ಬರ ಮೇಲೆ ದ್ವೇಷ, ಹೊಟ್ಟೆ ಕಿಚ್ಚು ಇಲ್ಲ. ತಾಯಿ ತಂದೆಗಳಿಲ್ಲ ನೋಡಿ, ಮುಖ್ಯ. ದೇವರಿಗೆ ಯಾರಿಲ್ಲ? ತಂದೆ ತಾಯಿಗಳೇ ಇಲ್ಲ. ಅದರಿಂದ ದೇವರು ನಿಜವಾಗಲೂ ಅನಾಥ ಅಂದರೆ ದೇವರು. ಆದರೆ ದೇವರಿಗೆ ಯಾರಿದ್ದಾರೆ? ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಹು. ದೇವರಿಗೆ ನಾಥ ಇಲ್ಲ, ಆದರೆ ದಾಸರು ಇದ್ದಾರೆ. ದೇವರು ಒಬ್ಬನಿಗೆ ನಾಥ ಇಲ್ಲ, ಸ್ವಾಮಿ ಅಂತ ಇಲ್ಲ. ಯಾಕೆ? ಅವನೇ ಸ್ವಾಮಿ, ಸರ್ವಸ್ವಾಮಿ ಅವನೇ. ದೇವರಿಗೆ ನಾಥ ಇಲ್ಲ. ಆದರೆ ಉಳಿದ ಲಕ್ಷ್ಮಿಯಿಂದ ಶುರು ಮಾಡಿ ಎಲ್ಲರಿಗೂ ಕೂಡ ನಾಥರು ಇದ್ದಾರೆ. ಹಾಗಂತ ದೇವರಿಗೆ ಯಾರಿಲ್ಲ ಅಂತ ತಿಳ್ಕೋಬಾರ್ದು. ಇಡೀ 14 ಲೋಕವೇ ದೇವರ ಕುಟುಂಬ. ತಂದೆ ತಾಯಿಗಳಿಲ್ಲ. ಅದರಿಂದ ಅವತಾರದಲ್ಲೂ ಅಷ್ಟೇ. ಈ ರಾಮದೇವರ ಚರಿತ್ರೆಯಲ್ಲಿ ದಶರಥ, ಕೌಸಲ್ಯ ಒಂದು ನಿಮಿತ್ತ ಅವರಷ್ಟೇ. ತಂದೆ ತಾಯಿ ಅಂತ ಒಂದು ಗೌರವದಿಂದ. ಅವರಿಲ್ಲದೇನೆ ದೇವರು ಬರಬಲ್ಲ. ಅಲ್ಲ, ನೀವು ಹೇಗೆ ಹೇಳ್ತೀರಿ? ತಂದೆ ತಾಯಿಯರ ದಶರಥ, ಕೌಸಲ್ಯ ಅವರ ಅಪೇಕ್ಷೆ ಇಲ್ಲ. ವಸುದೇವ ಮತ್ತು ಕೃಷ್ಣಾವತಾರದಲ್ಲಿ ವಸುದೇವ, ದೇವಕಿಯ ಅಪೇಕ್ಷೆ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಹಾಗೆಂದರೆ ಮಧ್ವಾಚಾರ್ಯರು ಉತ್ತರ ಕೊಡ್ತಾರೆ ಅದಕ್ಕೂ. ಇಂಥ ಪ್ರಶ್ನೆಗಳನ್ನೆಲ್ಲ ಅವ್ರು ಮಾಡ್ಕೋತಾರೆ, ಮಾಡಿಕೊಂಡು ಉತ್ತರ ಹೇಳ್ತಾರೆ. ನೋಡಿ, ನರಸಿಂಹದೇವರು ನೋಡಿ, ಎಲ್ಲಿಂದ ಬಂದ ನರಸಿಂಹದೇವರು? ಕಂಬದಿಂದ ಬಂದ. ತಂದೆ ತಾಯಿಗಳ ಅಪೇಕ್ಷೆ ಇತ್ತ ನೋಡಿ. ಮತ್ತೆ ಕೌಸಲ್ಯ, ದಶರಥ ಅವರು ಕೂಡ ಕಂಬಗಳಂತೆ. ಹೇಗೆ ಕಂಬದಿಂದ ನರಸಿಂಹದೇವರ ಅವತಾರನೋ, ದಶರಥ ಕೌಸಲ್ಯದಿಂದಲೂ ವಸುದೇವ ದೇವಕಿಯರಿಂದಲೂ ಕೃಷ್ಣ ರಾಮ ಅವತಾರ ಮಾಡಿದರು ಅಷ್ಟೇ. ಮತ್ತೆ ಯಾಕೆ ಕಂಬದಿಂದ ಬಂದಿಲ್ಲ ಅಂದರೆ, ಅವರು ತಪಸ್ ಮಾಡಿದರು. ಅವ್ರನ್ನ ಅನುಗ್ರಹ ಮಾಡುವುದಕ್ಕಾಗಿ ಅವರಿಗೆ ಆ ಯೋಗ್ಯತೆ ಇತ್ತು. ದೇವರ ತಂದೆ ತಾಯಿ ಅಂತ ಕರೆಸಿಕೊಳ್ಳುವ ಯೋಗ್ಯತೆ ಇತ್ತು. ಅವರ ಅನುಗ್ರಹ ಮಾಡುವುದಕ್ಕಾಗಿ ಬಂದನೇ ಹೊರತು ಬೇರೆ ಗತಿ ಇಲ್ಲ. ಈಗ ನಮಗೆ ಬೇರೆ ಗತಿ ಇಲ್ಲ, ತಂದೆ ತಾಯಿಯ ಮೂಲಕನೇ ನಾವು ಬರಬೇಕು. ಭೂಮಿಗೆ ಬರುವಾಗ ಬೇರೆ ಮಾರ್ಗನೇ ಇಲ್ಲ. ಕಂಬದಿಂದ ಬರ್ತೀವಿ ಅಂದರೆ ಏನು ಬರೋಕ್ಕಾಗದೆ? ಕಂಬದಿಂದ ನಾವೆಲ್ಲ ಬರೋಕ್ಕಾಗೋದಿಲ್ಲ. ನರಸಿಂಹದೇವರು ಬರ್ತಾರೆ. ಅದರಿಂದ ದೇವರಿಗೆ ತಂದೆ ತಾಯಿಗಳಿಲ್ಲ ಎನ್ನಲು ಈ ರೀತಿಯಾಗಿ ಉಪಾಸನೆಯನ್ನು ಮಾಡಬೇಕಂತ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ನೋಡಿ ಗುರುಗಳು. ಈ ರೀತಿಯಾಗಿ ಉಪಾಸನೆ ಮಾಡಿದರೆ ಈಸೋಕಾಯಿ ಅಂತದಿ ಭವಾಬ್ದಿ ದಾಟಿಸುವ ಹಾಗೆ ಅಂತ. ಈಸೋಕಾಯಿ ಅಂದರೆ ಯಾವುದೋ ಒಂದು ಕಾಯಿ, ಅದು ನೀರಲ್ಲಿ ಹಾಕಿದರೆ ಅದು ಈಜ್ತದಂತೆ. ಸುರಕಾಯಿ ಅಂತ ಹೇಳ್ತಾರೆ. ಇನ್ನು ನೋಡ್ಬೇಕದು. ಅದು ನೀರಲ್ಲಿ ಹಾಕಿದರೆ ಮುಳುಗೋದಿಲ್ಲವಂತೆ, ತೇಲ್ತಾ ಹೋಗ್ತದೆ ಅಂತ. ಗುರುಗಳ ಜ್ಞಾನ ಹೇಗಿದೆ ನೋಡಿ. ಆ ರೀತಿಯಾಗಿ ಯಾರು ಈ ರೀತಿಯಾಗಿ ಉಪಾಸನೆ ಮಾಡ್ತಾರೆ ಅವರು ಸಂಸಾರದಲ್ಲಿ ಮುಳುಗೋದಿಲ್ಲ. ತೇಲಿಸಿ ದೇವರ ಪಾದವನ್ನು ದೇವರು ಮುಟ್ಟುವಂತೆ ಮಾಡ್ತಾನೆ, ತನ್ನ ಪಾದಕ್ಕೆ ಸೇರಿಸ್ಕೋತಾನೆ ಅಂತ ಅರ್ಥ. ಅದರಿಂದ ದೇವರ ಬಗ್ಗೆ ಸರಿಯಾದ ಒಂದು ಎಚ್ಚರ ನಮಗೆ ಇರಬೇಕು. ನಾವು ಚೆನ್ನಾಗಿ ತಪ್ಪಾಗಿ ತಿಳಿದದ್ದೇ ದೇವರನ್ನು. ತುಂಬ ಚೆನ್ನಾಗಿ ತಪ್ಪಾಗಿ ತಿಳ್ಕೊಂಡಿದ್ದೀವಿ. ಅದನ್ನೆಲ್ಲ ತೆಗೆದುಹಾಕಬೇಕು. ಅಲ್ಲ, ಯಾರು ಹೇಳಿಕೊಟ್ಟಿಲ್ಲ, ಆ ಗ್ರಂಥಗಳಂತೂ ಇದೆ, ಹೇಳಿಕೊಡುವ ಗುರುಗಳು ಸಿಕ್ಕಿದ್ದಾರೆ. ಈಗಂತೂ ಮಾಧ್ಯಮಗಳ ಮೂಲಕ ಬೇಕಾದ್ದು ಬರುತ್ತದೆ. ದೇವರ ವಿಚಾರ ಸತತವಾಗಿ ನಾವು ಕಿವಿಯಲ್ಲಿ ಕೇಳಿಸ್ಕೋಬೇಕು. ಮಂದನಾದರು ಸರಿಯೇ ಗೋಪಿ ಚಂದನ ಶ್ರೀ ಮುದ್ರೆಗಳ ನಲವಿಂದ ಧರಿಸುತ್ತ ಶ್ರೀ ತುಳಸಿ ಪದ್ಮಾಕ್ಷ ಸರಗಳನ್ನು ಕಂಧರದ ಮಧ್ಯದಲ್ಲಿ ಧರಿಸಿ ಮುಕುಂದ ಶ್ರೀ ಭೂರಮನ ತ್ರಿಜಗದ್ವಂದ್ಯ ಸರ್ವಸ್ವಾಮಿ ಮಮ ಕುಲದೈವ ಏನೆ ಪೊರೆವಾ. ಚಂದ ಇದು ನೋಡಿ. ಇದು ಮಂದನಾದರೂ ಸರಿಯೇ. ಏನು ದೇವರ ಬಗ್ಗೆ ಏನು ಒಂದು 2 ಅಕ್ಷರ ಹೇಳಿಕ್ಕೆ ಬರೋದಿಲ್ಲ ರೀ ನಮಗೆ, ಅಷ್ಟು ಮಂದರು. ಪರವಾಗಿಲ್ಲ, ಮಂದನಾದರೂ ಸರಿ. ಏನು ಮಾಡಬೇಕು ನೀನು? ಗೋಪಿಚಂದನ ಶ್ರೀಮುದ್ರೆಗಳ, ಗೋಪಿಚಂದನ ಧರಿಸು, 12 ಮುದ್ರೆಗಳನ್ನು ಧರಿಸು. ದೇವರ ಶಂಖಚಕ್ರ ಗೋಪಿಚಂದನದಲ್ಲಿ ತಿಕ್ಕಿ ಆ ಮುದ್ರೆಗಳನ್ನು ಧರಿಸು. ಧರಿಸಿ ಗೋಪಿಚಂದನ ಮುದ್ರೆಗಳನ್ನು ನಲುವಿನಿಂದ ಧರಿಸುತ್ತಾ. ಆ ಗೋಪಿಚಂದನ ಮುದ್ರೆಗಳನ್ನು ಹೇಗೆ ಧರಿಸಬೇಕು?
ಕಾಟಾಚಾರ ಬಂತಲ್ಲ, ಬೆಳಿಗ್ಗೆ ಸ್ನಾನ ಮಾಡಿ ಹಚ್ಕೋಬೇಕಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಹಚ್ಕೊಳ್ಳೋದಲ್ಲ. ನಲುವಿಂದ ಅಂತ ಬರೀತಾರೆ. ಸಂತೋಷವಾಗಿ, ನಮ್ಮ ಸೌಭಾಗ್ಯ ಇವತ್ತು ಸ್ತ್ರೀಯರು ಹಚ್ಕೋಬಹುದು, ಸುಮಂಗಲಿಯರು ಧರಿಸಬೇಕು, ಕುಂಕುಮ ಸೇರಿಸಿ ಧರಿಸಬೇಕು ಅವರಷ್ಟೇ. ಗೋಪಿಚಂದನ ಬಿಡುವಂತೆ ಇಲ್ಲ, ಗೋಪಿಚಂದನ ಮುದ್ರೆ ಬಿಡುವಂತೆ ಇಲ್ಲ, ಸ್ತ್ರೀಯರಾಗಲಿ ಪುರುಷರಾಗಲಿ. ಸಂತೋಷದಿಂದ ನಮಗೆಲ್ಲ ಬೇಜಾರು ಅನಿಸ್ಬಿಡ್ತದೆ ನೋಡಿ. ಏನ್ರಿ ಗೋಪಿಚಂದನ ಬೇಕೇ ಬೇಕಾ ಅದು? ನಾವು ಮನಸ್ಸಿನಲ್ಲಿ ಚಿಂತನೆ ಮಾಡಿದರೆ, ಮನಸ್ಸಿನಲ್ಲಿ ಗೋವಿಂದ ಅಂತ ಹೇಳಿದರೆ ಸಾಲದೆ, ಗೋಪಿಚಂದನ ಯಾಕೆ, ಮುದ್ರೆ ಯಾತಕ್ಕೆ, ಅಲಂಕಾರ ಈ ವೇಷಭೂಷಣ ಯಾತಕ್ಕೆ? ಅದಕ್ಕೆ ಹೇಳಿದರು ನಲಿವಿಂದ ಹಾಗೆ ಅಂತ. ಅದು ಬರೀ ವೇಷಭೂಷಕ್ಕೆ ಅಂತ ಅಲ್ಲಪ್ಪ, ಇದು ದೇವರು ನಮಗೆ ಕೊಟ್ಟ ಸೌಭಾಗ್ಯ ಅಂತ ತಿಳಿ. ಈಗ ಊಟ ಯಾಕೆ ಮಾಡ್ತೀವಿ? ಊಟದಿಂದ ಒಂದು ಸಂತೋಷ ಆಗ್ತದೋ ಇಲ್ಲೋ, ಅದೇ ರೀತಿಯಾಗಿ ಧರಿಸಿದರೆ ಸಂತೋಷ. ಆ ಸಂತೋಷವನ್ನು ಯಾಕೆ ಕಳ್ಕೋಬೇಕು ನಾವು? ದೇವರ ಪಾದ ಧೂಳಿ ಅದು, ದೇವರ ಮುದ್ರೆ ಅದು. ನಾವು ಭಾಗವತದಲ್ಲಿ ನೋಡಿದ್ದೀವಿ, ಭೂಮಾತೆ ಕುಣಿದಾಡಿದಳಂತೆ. ಪರಮಾತ್ಮನ ಚಿಹ್ನೆಗಳು ಭೂಮಿಯಲ್ಲಿ, ಶಂಖಚಕ್ರಾದಿಗಳು ಭೂಮಿಯಲ್ಲಿ ಬಿದ್ದಾಗ ಕುಣಿದಾಡಿದಳು. ವೈಕುಂಠಕ್ಕೆ ಸದೃಶವಾಗಿತ್ತು ಭೂಲೋಕ. ಆ ರೀತಿಯಾಗಿ ಶರೀರವೂ ಅದೊಂದು ಭೂಲೋಕವೇ. ಇದು ಭೂಮಿ, ಪೃಥ್ವಿಯಿಂದಲೇ ಆದದ್ದು ಇದುವೂ ಕೂಡ. ಅದರಿಂದ ಈ ಭೂಮಿಯಲ್ಲಿ ಆ ಮುದ್ರೆಗಳನ್ನು ಧರಿಸಿದರೆ ಆ ಭೂಮಾತೆಗೆ ಸಂತೋಷ ಆಗ್ತದೆ, ನಮಗೂ ಸಂತೋಷ ಆಗ್ತದೆ. ಅದರಿಂದ ಸಂತೋಷದಿಂದ ಹಚ್ಕೊಳ್ಳಿ ಅಂತಾರೆ. ಶ್ರೀ ತುಳಸಿ ಪದ್ಮಾಕ್ಷ ಸರಗಳನ್ನು, ಕುತ್ತಿಗೆಯಲ್ಲಿ ತುಳಸಿ ಮಾಲೆ ಇರಬೇಕು, ಪದ್ಮಾಕ್ಷ ಮಾಲೆಗಳು ಇರಬೇಕು. ಇವುಗಳನ್ನು ಕುತ್ತಿಗೆಯನ್ನು ಸುತ್ತ ಧರಿಸಿ, ಮಧ್ಯದಲ್ಲಿ ಧರಿಸಿ, ಆ ಮುಕುಂದ ಮೋಕ್ಷವನ್ನು ಕೊಡತಕ್ಕ ಆ ಭೂರಮಣ ಶ್ರೀಭೂದೇವಿಯರ ಸ್ವಾಮಿಯಾದ ತ್ರಿಜಗದ್ವಂದ್ಯ, ಮೂರು ಲೋಕದ ಜನರನ್ನೂ ಕೂಡ, ಮೂರು ಲೋಕದ ಜನರೂ ಕೂಡ ಯಾರನ್ನ ಸ್ತೋತ್ರ ಮಾಡ್ತಾರೋ ಅಂತ ಸರ್ವಸ್ವಾಮಿಯಾದ ಪರಮಾತ್ಮನೇ ಮಮ ಸ್ವಾಮಿ, ಮಮ ಕುಲದೈವ, ನಮ್ಮ ಕುಲದೇವರು. ನೋಡಿ ಎಂಥ ಸೌಭಾಗ್ಯ ನೋಡಿ ನಮಗೆಲ್ಲ. ನಮ್ಮ ಕುಲದೇವರು ಯಾರು? ತುಂಬ ಜನಕ್ಕೆ ಅದೂ ಗೊತ್ತಿಲ್ಲ ಅಂತಾರೆ. ನಿಮ್ದೇನು ಕುಲದೈವ ಗೊತ್ತಿಲ್ಲ ರೀ ಅಂತ ಅಲ್ಲಿ ಹೋಗೋದನ್ನು ಬಿಟ್ಟಿದ್ದಾರೆ. ಹಂಗಾಗಬಾರ್ದು. ಅಂಥ ಸ್ವಾಮಿಯೇ ನನ್ನ ಕುಲದೇವ, ಅಂಥ ಸ್ವಾಮಿಯೇ ನನಗೆ ಬಿಂಬನಾಗಿ, ನನ್ನ ಒಳಗೆ, ಜೀವನ ಒಳಗೆ ಬಿಂಬನಾಗಿ ನಿಂತಿದ್ದಾನೆ. ನೋಡಿ, ದೇವರ ವಿಚಾರ ಇದು ಯಾರಿಗೂ, ಬೇರೆ ಯಾರಿಗೂ ಸಂಬಂಧಪಟ್ಟದಲ್ಲ ರೀ ಇದು ನಮಗೂ ದೇವರಿಗಿರುವ ಒಂದು ಸಂಬಂಧ ಇದಷ್ಟೇ. ಬೇರೆಯವ್ರು ಏನು ಅನ್ಕೋತಾರೋ ಏನೋ, ಬೇರೆಯವ್ರು ನಗಾಡ್ತಾರೋ ಏನೋ, ಯಾರು ನಗಾಡುವವರು ಯಾರೂ ಕೂಡ ಆಪತ್ಕಾಲದಲ್ಲಿ ಬಂದು ನಮ್ಮನ್ನು ಕಾಪಾಡುವವರಲ್ಲ. ನಮ್ಮನ್ನು ಕಾಪಾಡುವುದು ಒಂದು ಕ್ಷಣ ಬಿಡದೆ ನಮ್ಮನ್ನು ರಕ್ಷಣೆ ಮಾಡುವವ ಪರಮಾತ್ಮನೇ. ಅಂತಹ ಪರಮಾತ್ಮನನ್ನ ಚಿಹ್ನೆಗಳನ್ನು, ಅವನ ಮಾಲೆಗಳನ್ನು, ತುಳಸಿ ಮಾಲೆ, ಪದ್ಮಾಕ್ಷ ಮಾಲೆ, ಗೋಪಿಚಂದನ ಮುದ್ರೆ, ಅದನ್ನು ಧರಿಸ್ಕೊಳ್ಳಿ ಅಂತ ಭಿಕ್ಷೆ ಬೇಡಬೇಕೇ? ಸಂತೋಷವಾಗಿ ನಾವು ಮಾಡಬೇಕಾದ ನಮ್ಮದು ಕರ್ತವ್ಯ ಅಲ್ಲವೇ? ಯಾಕೆ? ಬೇರೆ ಯಾರಿದ್ದಾರೆ ಕಾಪಾಡುವವರು ಹೇಳಿ ನಮ್ಮನ್ನು? ದುಡ್ಡಿರುವ ತನಕ ಲೋಕದಲ್ಲಿ ಏನಾದ್ರು ನಡೆದು ಹೋಗ್ತದೆ. ದುಡ್ಡಿದ್ರೂ ಕೂಡ ಎಲ್ಲವೂ ನಡೆಯೋದಿಲ್ಲ. ಆಹಾರ ಪಚನ ಆಗಬೇಕು, ತಿಂದ ಆಹಾರ ಜೀರ್ಣ ಆಗಬೇಕು. ದುಡ್ಡಿದ್ರೆ ನಡೀತದಾ? ನಡೆಯೋದಿಲ್ಲ. ಹೆಂಡತಿ ಮಕ್ಕಳು ಎಲ್ಲರೂ ಒಳ್ಳೆ ಮಾರ್ಗದಲ್ಲಿ ಇರಬೇಕು. ದುಡ್ಡಿದ್ರೆ ನಡೀತದಾ? ಇಲ್ಲ. ದುಡ್ಡಿನಿಂದ ಎಲ್ಲ ಕೆಲಸ ಆಗೋದಿಲ್ಲ. ದೇವರ ಅನುಗ್ರಹ ಮುಖ್ಯ. ಅಂಥ ಪರಮಾತ್ಮನೇ ವೈಷ್ಣವರಾಗಿ ಹುಟ್ಟಿದ್ದೀವಿ, ನಾವು ಮಾಧ್ವರಾಗಿ ಹುಟ್ಟಿದ್ದೀವಿ. ಪರಮಾತ್ಮ ನಮ್ಮ ಕುಲದೇವರು ಎಂದಿಗಾರು ಚಿಂತನೆ ಮಾಡಿದ್ದೀವ? ನಮ್ಮ ಕುಲದೇವರು ಅವನು ಎಂಥವ? ನನ್ನನ್ನು ಮಾತ್ರ ಉದ್ಧಾರ ಮಾಡಿದವಲ್ಲ, ನಮ್ಮ ತಂದೆ, ಅವರ ತಂದೆ, ಅವರ ತಂದೆ, ಅದಕ್ಕೆ ಕುಲದೇವರು ಅಂತ ಹೆಸರು. ನಮ್ಮ ಕುಲವನ್ನೇ ಉದ್ಧಾರ ಮಾಡಿದವ ಕುಲದೇವರು ಲಕ್ಷ್ಮೀನಾರಾಯಣರು. ಕುಲಗುರುಗಳು ಮಧ್ವಾಚಾರ್ಯರು. ನಮ್ಮ ಕುಲಗುರು, ನನ್ನ ಒಬ್ಬನಿಗೆ ಗುರುಗಳಲ್ಲ ಅವರು. ನಮ್ಮ ತಂದೆಗೆ, ಅವರ ತಂದೆಗೆ, ಋಷಿಗಳಿಗೆ, ನಾವೊಂದು ಋಷಿ ಪರಂಪರೆಯಲ್ಲಿ ಬಂದಿರ್ತೀವಿ, ಗೋತ್ರ ಅಂತ ಹೇಳ್ಕೋತೀವಿ. ಆ ಪರಂಪರೆಯಲ್ಲಿ ಬಂದ ಋಷಿಗಳಿಗೆ, ಇನ್ನು ಅವರ ತಂದೆಯಾದ ಬ್ರಹ್ಮದೇವರಿಗೆ, ಎಲ್ಲರಿಗೂ ಗುರು ಪರಮಾತ್ಮ. ವಾಯುದೇವರು ಇಡೀ ಜಗದ್ಗುರುಗಳು, ಎಲ್ಲರಿಗೂ ಗುರುಗಳು. ಅದರಿಂದ ಕುಲದೇವರನ್ನ, ಕುಲಗುರುಗಳನ್ನ, ಅಂದರೆ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಈ ತತ್ವವನ್ನ ನಮಗೂ ಕೂಡ ಅನ್ವಯಿಸ್ಕೋಬೇಕು. ನಮ್ಮ ಅವರೇ ನಮ್ಮ ಕುಲದೇವರು, ಪರಮಾತ್ಮನೇ ನಮ್ಮ ಕುಲದೇವ, ಪರಮಾತ್ಮನೇ, ಆ ವಾಯುದೇವರೇ ನಮ್ಮ ಕುಲಗುರುಗಳು. ಅವರು ಹೇಳಿದಂಗೆ ನಾವು ನಡೀಬೇಕು. ಅವರು ಹಾಕಿಕೊಟ್ಟ ಪದ್ಧತಿ ಅದು. ತುಳಸಿ ಮಾಲೆ, ಪದ್ಮಾಕ್ಷಿ ಮಾಲೆ ಮತ್ತು ಗೋಪಿಚಂದನ ಮುದ್ರೆ ಯಾಕೆ ಬಿಡಬೇಕು ನಾವು? ನಮ್ಮ ದೇವರ, ನಮ್ಮ ಗುರುಗಳ ಮಾತನ್ನು ನಾವು ಕೇಳಿದೆ ಇನ್ನು ಯಾರು ಕೇಳಬೇಕ್ರಿ? ಈ ರೀತಿಯಾಗಿ ನಮ್ಮ ಕುಲದೇವರು ಅಂತ ಧ್ಯಾನ ಮಾಡಿದರೆ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ಅರ್ಥ.
ಪ್ರಾಯಧನ ಮದದಿಂದ ಜನರಿಗೆ ನಾಯಕ ಪ್ರಭುವೆಂಬಿ ಭೂಪೂರ್ವದಿ ತಾಯಿ ಪೊಟ್ಟೆಯೊಳಿರಲು ಪ್ರಭುವೆಂದೇಕೆ ಕರೆಯರಲೇ. ಕಾಯ ನಿನ್ನನು ಬಿಟ್ಟು ಹೋಗಲು ರಾಯ ನೀನೆಂಬುವ ಪ್ರಭುತ್ವ ಪಲಾಯನವನೈದಿತು ಸಮೀಪದಲ್ಲಿದ್ದರದ ತೋರು. ದಾಸರು ಚೆನ್ನಾಗಿ ಬೈತಾರೆ ಇದರಲ್ಲಿ. ಧನಮದದಿಂದ ಪ್ರಾಯ ಧನಮದದಿಂದ ನಮಗೆ ಇರೋದು ಏನು ಅಹಂಕಾರ, ನಮಗೆ ನನ್ನಲ್ಲಿ ದುಡ್ಡು ಇದೆ, ನನ್ನಲ್ಲಿ ದುಡ್ಡಿದೆ, ನಾ ಏನು ಬೇಕಾದ್ರೂ ಕಲಿಯುಗದಲ್ಲಿ ಮಾಡ್ಬೋದು. ಹೌದು, ಧನಕ್ಕೆ ಪ್ರಾಧಾನ್ಯತೆ ಜಾಸ್ತಿ ಕಲಿಯುಗದಲ್ಲಿ. ಆದರೆ ದೇವರ ಮುಂದೆ ಹಣ ಯಾವುದು ನಡೆಯೋದಿಲ್ಲ ರೀ. ದೇವರ ಮುಂದೆ ನಡೆಯೋದು ಭಕ್ತಿ ಮಾತ್ರ. ಹಣವನಿತ್ತರೆ ತನ್ನ ನೀವನು ಅಂತಾರೆ. ಅದರಿಂದ ನಾವು ಧನಮದದಿಂದ, ಧನಮದ ಮಾತ್ರ ಇಲ್ಲ, ಯೌವನದ ಮದ ಇದೆ, ಧನದ ಮದ ಇದೆ, ಕುಲದ ಮದ ಇದೆ. ನಾನು ಈ ಕುಲದಲ್ಲಿ ಹುಟ್ಟಿದವ ಅಂತ ಕೆಲವರಿಗೆ ಮದ, ಕೆಲವರಿಗೆ ವಿದ್ಯಾಧನ, ನಾವಿಷ್ಟು ಡಬಲ್ ಡಿಗ್ರಿ ಎಜುಕೇಷನ್ ಪಡೆದಿದ್ದೀವಿ, ನಮಗೆ ಸ್ವಂತ ಮನೆಯ ಗರ್ವ, ಅಂದರೆ ಸ್ವಂತ ಮನೆಗಳಿದೆ, ಇಷ್ಟು ದುಡ್ಡು ಬರುತ್ತದೆ, ಇಷ್ಟು ಬ್ಯಾಂಕ್ ಡೆಪಾಸಿಟ್ ಇದೆ, ಹಾಗೆ ಅಂತ ಇಷ್ಟು ಮಕ್ಕಳು ಇದ್ದಾರೆ, ಮಕ್ಕಳು ಹೀಗಿದ್ದಾರೆ, ಮಕ್ಕಳು ಫಾರಿನಲ್ಲಿ ಇದ್ದಾರೆ, ಏನೇನೋ ಗರ್ವ. ಮಾಡಬಾರದ ವಿಷಯದಲ್ಲೇ ನಮಗೆ ಗರ್ವ, ಅದನ್ನು ಎಲ್ಲ ಇಟ್ಕೋಬೇಕು ಅಂತಾರೆ. ಗರ್ವದಿಂದ ಜನರಿಗೆ ನಾಯಕ ಪ್ರಭು ಎಂಬಿ, ಇವರೆಲ್ಲರಿಗೂ ಒಡೆಯನಾಗಿ ನಾನಿದ್ದೇನೆ, 100 ಜನ ನನಗೆ ಕೆಲಸ ಕೊಟ್ಟಿದ್ದೀನಿ ನಾನು, ಅವರಿಗೆಲ್ಲ ಸ್ವಾಮಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ನಾನು ಹೇಳಿದಂಗೆ ಕೇಳ್ತಾರೆ ಅವರೆಲ್ಲ. ಅದರಿಂದ ನಾನು ದೊಡ್ಡವ, ನಾನು ಮ್ಯಾನೇಜರ್, ನಾನು ಸೀನಿಯರ್ ಮ್ಯಾನೇಜರ್, ನಾನು ಜನರಲ್ ಮ್ಯಾನೇಜರ್, ನಾನು ಮ್ಯಾನೇಜಿಂಗ್ ಡೈರೆಕ್ಟರ್, ಏನೇನೋ ಹೇಳ್ಕೊತೇವಿ ನೋಡಿ. ನಾನು ನಾಯಕ ಹಾಗೆಂತಲ್ಲ ಎಂಬಿ. ಆದರೆ ದಾಸರು ಪ್ರಶ್ನೆ ಮಾಡ್ತಾರೆ, ಇದೆಲ್ಲ ಯಾವಾಗ? ಇದೆಲ್ಲ ನೀನು ಬೆಳೆದು ಹೊರಗೆ ಬಂದು, ತಾಯಿಯ ಹೊಟ್ಟೆಯಿಂದ ಹೊರಗೆ ಬಂದು ದೊಡ್ಡವನಾಗಿ ಸಂಪತ್ತನ್ನು ಪಡೆದು ಈ ಸ್ಥಾನಕ್ಕೆ ನೀನು ಬಂದಿದ್ದಿ. ಆದರೆ ತಾಯಿಯೇ ಗರ್ಭದಲ್ಲಿ ಇದ್ದಾಗ ಪ್ರಭುವೆಂದು ಏಕೆ ಕರೆಯರಲ್ಲಯೇ? ನಿನ್ನ ಪ್ರಭು, ನಿನ್ನ ಮ್ಯಾನೇಜರ್ ಅಂತ ಯಾಕೆ ಕರೆದಿಲ್ಲ ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗ? ತಾಯಿಯ ಹೊಟ್ಟೆಯಲ್ಲಿದ್ದಾಗ CEO, ಮ್ಯಾನೇಜಿಂಗ್ ಡೈರೆಕ್ಟರ್, ಮ್ಯಾನೇಜರ್ ಯಾಕೆ ಕರೆದಿಲ್ಲ? ನೋಡಿ, ಇದು ಪ್ರಶ್ನೆ. ರಾಯನೇನೆಂಬುವ ಪ್ರಭುತ್ವವು ಪಲಾಯನವೈದಿತು, ಕಾಯ ನಿನ್ನನ್ನು ಬಿಟ್ಟು ಹೋಗಲು. ಆ ಮ್ಯಾನೇಜರು, ಡೈರೆಕ್ಟರು ಅದೆಲ್ಲ ಎಷ್ಟು ತನಕ? ಈ ದೇಹ ಇರುವ ತನಕ. ನೀನು ಹುಟ್ಟುವಾಗಲೂ ಇದ್ದಿಲ್ಲ, ನೀನು ದೇಹ ಬಿಟ್ಟು ಹೋದ ಮೇಲೆ ಡೈರೆಕ್ಟರ್ ಮಲಗಿದ್ದಾರೆ ಅಂತ ಬಂದು ಹೇಳ್ತಾರಾ? ಹಣ ಮಲಗಿದೆ ಅಂತಲೇ ಹೇಳೋದು. ಮ್ಯಾನೇಜರ್ ಮಲಗಿದ್ದಾರೆ ಅಂತ ಹೇಳ್ತಾರಾ? ಬ್ಯಾಂಕಲ್ಲಿ ಇಷ್ಟು ಕೋಟಿ ದುಡ್ಡು ಇಟ್ಕೊಂಡವರು ಅಂತ ಹೇಳ್ತಾರಾ? ಏನು ಹೇಳ್ತಾರೆ? ಶವ ಇದೆ, ಬೇಗ ತೆಗೆದು ಸುಟ್ಟಾಕಿ. ಎಲ್ಲಿ ಹೋಯ್ತು ನಮ್ಮ ಡೈರೆಕ್ಟರು, ಮ್ಯಾನೇಜರು, ಬ್ಯಾಂಕ್ ಅಕೌಂಟು, ಹಣ? ಪಲಾಯನ ವೈದಿತು, ಎಲ್ಲವೂ ಓಡಿ ಹೋಯ್ತು. ಸಮೀಪದಲ್ಲಿದ್ದರದ ತೋರು, ಅದು ನಿನ್ನ ಹತ್ರ ಇದ್ದರೆ, ನಿನ್ನ ಸಮೀಪದಲ್ಲಿ ಅವುಗಳ ಇದ್ದರೆ, ತಾಯಿಯ ಹೊಟ್ಟೆಯಲ್ಲಿ ಇರುವಾಗ ಅಥವಾ ದೇಹ ಬಿಟ್ಟ ಮೇಲೆ ನಿನ್ನ ಹತ್ರ ಅದಿದ್ದರೆ ತೋರಿಸು ಅಂತಾರೆ. ಚಾಲೆಂಜ್, ದಾಸರು ಮಾಡುವ ಚಾಲೆಂಜ್ ಇದು. ಏನು ಉತ್ತರ ಕೊಡಬೇಕು ನಾವು? ಶರಣು ಹೋಗ್ಬೇಕಷ್ಟೆ. ಆ ರೀತಿಯಾದ ಒಂದು ಗರ್ವ ಇರಬಾರ್ದು. ಹೇಗಿರಬೇಕು ಮತ್ತೆ? ನಾನು ದಾಸ, ಹಾಗೆ ನಮ್ಮ ಭಾವನೆ ಇರಬೇಕು ಅಂತ ಹೇಳ್ತಾರೆ. ಭಾರಿ ಅದ್ಭುತ ಪದಗಳು. ಇದನ್ನೆಲ್ಲ ನಾವು ಸರಿಯಾಗಿ ಡೈಜೆಸ್ಟ್ ಮಾಡ್ಕೋಬೇಕು. ಗುರುಗಳು ತಮ್ಮ ಅನುಭವವನ್ನು ಸೇರಿಸಿ ಇದರಲ್ಲಿ ಹೇಳಿದ್ದಾರೆ. ಇದೆಲ್ಲ ಶಾಸ್ತ್ರದಲ್ಲಿ ಇರುವ ವಿಚಾರ, ಏನೋ ಕಾಲ್ಪನಿಕ ಅಂತ ತಿಳಿಯಬಾರದು. ಶಾಸ್ತ್ರಗಳಲ್ಲಿ, ಮಹಾಭಾರತಾದಿ ಶಾಸ್ತ್ರಗಳಲ್ಲಿ ಇದೆ ಇವುಗಳೆಲ್ಲ. ಅದನ್ನು ನಮಗೆ ಅನುಗ್ರಹ ಮಾಡಿ ಗುರುಗಳು ಹೇಳಿದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.